ಸರ್, ಇದು ಲಿಂಗನಹಳ್ಳಿ ಗ್ರಾಮ, ಹೆಸರುಘಟ್ಟ ಹೋಬಳಿ, ಬೆಂಗಳೂರು ಉತ್ತರ ತಾಲೂಕು. ಇಲ್ಲಿ ಸುಮಾರು 7-8 ವರ್ಷದಿಂದ ಹಂದಿ ಸಾಕ್ತಾ ಇದ್ದಾರೆ. ಕೊರೋನಾ ಟೈಮಲ್ಲಿ ಬೆಂಗಳೂರು BBMP ಕಸನೆಲ್ಲ ತೊಗೊಂಬಂದು ಲಾಟ್ ಕಟ್ತಾ ಇದ್ರು. ಅವತ್ತಿಂದನೂ ವಿರೋಧ ಮಾಡ್ಕೊಂಡೇ ಬಂದಿದ್ದೀವಿ ಊರವರೆಲ್ಲ ಸೇರ್ಕೊಂಡು. ಇಲ್ಲಿ 80% ಜನ ರೈತರೇ ಇದ್ದಾರೆ ಊರಲ್ಲಿ. ಒಂದು ತೋಟದಲ್ಲಿ ಪೇಪರ್, ಮಲ್ಚಿಂಗ್ ಪೇಪರ್ ಹಾಕ್ತಾರೆ, ಡ್ರಿಪ್ ವೈರ್ ಹಾಕ್ತಾರೆ. ಏನು ಮಾಡಿದ್ರು ನಾಯಿಗಳು ಬಿಡ್ತಾ ಇಲ್ಲ. ಎಲ್ಲ ದಿನ ಕಟ್ ಮಾಡೋದು, ನಾವು ಮತ್ತೆ ರೆಡಿ ಮಾಡೋದು ಇದಾಗ್ತಾ ಇದೆ. ಮತ್ತೆ ನಮ್ಮ ಪಕ್ಕದಲ್ಲೇ ತೋಟಗಳಿದ್ದಾವೆ. ಲೇಬರ್ಸು ತೋಟಕ್ಕೆ ಬಂದು ವಾಪಸ್ ಹೊಡೋಗ್ತಾ ಇದ್ದಾರೆ. ಸ್ಮೆಲ್ ಇದೆ, ನಮ್ಮ ಕೈಯಲ್ಲಿ ಆಗಲ್ಲ ಮಾಡೋದಕ್ಕೆ, ನೀವು ಕೂಲಿ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ನಾವಂತೂ ಮಾಡಲ್ಲ ಅಂತಾರೆ. ಮತ್ತೆ ತೋಟಕ್ಕೆ ಪಕ್ಕದಲ್ಲೇ ದ್ರಾಕ್ಷಿ ತೋಟ ಇದೆ. ಹಣ್ಣು ಕಟ್ ಮಾಡಕ್ಕೆ ಬಂದವರು ನಿಮ್ಮ ತೋಟನೇ ಬೇಡ ನಮಗೆ ಅಂತ ಬಿಟ್ಟು ಹೋಗ್ತಾರೆ. ಚೇಪೆ ತೋಟ ಇದೆ, ಚೇಪೆಗೆ ಯಾರು ತಗೊಂಡು ಹೋಗ್ತಾರೆ ಮಾರ್ಕೆಟ್ಗೆ? ಇಲ್ಲಿ 80% ಜನ ರೈತರೇ ಇದ್ದಾರೆ. ರೈತರು ಏನು ಮಾಡ್ಬೇಕು ಈಗ? ಇಲ್ಲಿ ಊರವರೆಗೂ ವಾಸನೆ ಬರ್ತದೆ. ಊರಲ್ಲಿ ಒಂದು ಕುರಿ, ಕೋಳಿ, ನಾಯಿ ದನ ಮೇಯ್ಸಂಗಿಲ್ಲ. ಎಲ್ಲ ಬಂದು ಕಚ್ಚಾಕೋದು. ಹಚ್ಕೊಂಡು 4-5 ವರ್ಷ ಸತ್ತೋಗಿದಾವೆ ಸರ್. ಊರ್ ಕೆರೆಗೆ ನೀರು ಬಿಟ್ಟವ್ರೆ. ಆ ನೀರು ಎಲ್ಲ ಹೋಗ್ತದೆ? ದನ ಕರು ಕುಡಿತವೆ, ದನ ಕರು ಸಾಯ್ತವೆ. ಅದಕ್ಕೆ ಯಾರು ಜವಾಬ್ದಾರಿ ಕೊಡ್ತಾರೆ? ಊಟಕ್ಕೆ ಕುತ್ಕೊಂಡ್ರೆ ಇಲ್ಲಿಂದ ಊರವರೆಗೂ ಬರ್ತವೆ ನೊಣಗಳು. ಇಲ್ಲಿಂದ ನೊಣಗಳು ಅವು ಕುತ್ಕೊಂಡು ನಾವು ತಿಂದ್ರೆ ನಮ್ಮ ಮನುಷ್ಯರು ಚೆನ್ನಾಗಿರ್ತಾರ ಸರ್? ಆರೋಗ್ಯ ಏನಾಗ್ಬೇಕು ಸರ್ ಇದಕ್ಕೆ? ಗಾಳಿ ಬೀಸಿದ್ರೆ ಏನಿಲ್ಲ ಅಂದ್ರೆ ಒಂದು 250-300 ನಾಯಿ ಇದಾವೆ ಸರ್ ಇಲ್ಲಿ. ತೋಟದತ್ರಕ್ಕೆ ಬಂದ್ರೆ ಕಾಲಿಡಕ್ ಆಗ್ತಾ ಇಲ್ಲ, ಹಂಗ ಬರ್ತಾವೆ ಮೇಲೇನೆ. 3 ಜನಕ್ಕೆ ಕಚ್ಚಿದಾವೆ ಹುಚ್ಚಿಡ್ದು ನಾಯಿಗಳು. 3 ಜನಕ್ಕೆ ಕಚ್ಚಿದಾವೆ ಹುಚ್ಚ ನಾಯಿಗಳು. ಅವ್ರ ಗತಿ ಏನಾಗ್ಬೇಕು? ಅಲ್ಲ, ಪಂಚಾಯತಿ ಅಧಿಕಾರಿಗಳು ಮತ್ತೆ ಈ ಪರಿಸರ ಮಾಲಿನ್ಯರು ಯಾರು ಸರ್? ಎಲ್ಲರಿಗೂ ಲೆಟರ್ ಕೊಟ್ಟಿದ್ದೀವಿ ಸರ್. ಇಲ್ಲೇ ಇದೆ ಸರ್. ತಹಸೀಲ್ದಾರ್ಗೂ ಲೆಟರ್ ಕೊಟ್ಟಿದ್ದೀವಿ, MLAರ್ಗೂ ಲೆಟರ್ ಕೊಟ್ಟಿದ್ದೀವಿ, PD ಅವ್ರಿಗೂ ಲೆಟರ್ ಕೊಟ್ಟಿದ್ದೀವಿ. ನೋಡಿ, ತಹಸೀಲ್ದಾರ್ ಕೊಟ್ಟಿರೋದು, ಇಲ್ಲಿ MLA ಸೈನ್ ಹಾಕಿದ್ದಾರೆ. ಹಾಂ, ತಿರ್ಗಿ ಮತ್ತೆ ಪಂಚಾಯತಿಗೆ ಕೊಟ್ಟಿದ್ದೀವಿ. ಪಂಚಾಯತಿಗೆ ಕೊಟ್ಟಿರೋದು ನೋಡ್ರಿ. ಯಾರು ಬರಲ್ಲ ಸರ್. ಯಾರೋ ಒಬ್ರನ್ನ ಕಳಿಸ್ತಾರೆ. ಅವ್ರು ಬಂದಾಗ 500,000 ಇವ್ರು ಕೊಡ್ತಾರೆ. ಆಯ್ತು, ಚೆನ್ನಾಗಿದೆ, ಎಲ್ಲ ಕ್ಲಿಯರ್ ಆಗೈತೆ ಅಂತ ಹೋಗಿ ಹೇಳ್ತಾರೆ. ಅಲ್ಲಿ ಯಾರು ಬಂದು ಏನು ಮಾಡ್ತಾರೆ? ಇಲ್ಲಿ ನಮಗೆ ನಮ್ಮ ತೊಂದರೆ ಯಾರು ಆಲಿಸ್ತಾರೆ ಹೇಳ್ರಿ? ನಮ್ಮೂರಲ್ಲಿ ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ತುಂಬ ತೊಂದರೆ ಕೊಡ್ತಾರೆ. ರೈತರುಗಳಿಗೂ ತೊಂದರೆ, ಜನಗಳಿಗೂ ತೊಂದರೆ, ಊರವ್ರಿಗೂ ತೊಂದರೆ. ಸಾಕ್ತಾ ಇದ್ದಾರೆ ಸರ್. ಅದನ್ನೇ ಹೇಳ್ತಾ ಇದ್ದಾರೆ. ಸಾಕ್ತಾ ಇದ್ದಾರೆ, ಸಾಕ್ಲಿ, ಅವ್ರ ಜೀವನ ಅದು. ಸರಿನಾ? ನಾವು ತೋಟ ಮಾಡ್ತೀವಿ, ತೋಟ ಮಾಡಬಾರ್ದು ಅಂತೇಳಿ. ಯಾವ ರೀತಿಯಲ್ಲಿ ತೋಟ ಮಾಡ್ಬೇಕು ಅದೇ ರೀತಿಯಲ್ಲಿ ತೋಟ ಮಾಡಬೇಕು. ಸರಿನಾ? ಹಂಗನ್ಬಿಟ್ಟು ಕೆಮಿಕಲ್ ತಂದು ತೋಟ ಮಾಡೋಕ್ಕಾಗಲ್ಲ. ಹಂದಿ ಸಾಕ್ತಾ ಇದ್ದಾರೆ, ಎಲ್ಲ ಕಡೆ ಸಾಕ್ತಾರೆ. ಹಂದಿ ಸಾಕ್ದಿರೆ ಯಾರು ಜೀವನ ಮಾಡಲ್ಲ. ಗೌರ್ಮೆಂಟೇ ಲೋನ್ ಕೊಡುತ್ತೆ, ಎಲ್ಲ ಮಾಡುತ್ತೆ. ಸಾಕಾಣಿಕೆ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಿದೆ. ಕೋಳಿ ವೇಸ್ಟ್ ತಂದಾಕಂದು ಸಾಕ್ರಿ, ನೀವು ಕಸ ಕಡ್ಡಿ ತಂದಾಕಂದು ಸಾಕ್ರಿ ಅಂತ ಯಾರೂ ಪ್ರೋತ್ಸಾಹ ಮಾಡಲ್ಲ. ಯಾರಾದರೂ ಮಾಡ್ತಾರಾ? ಎಲ್ಲ ಕಡೆ ಸುತ್ತಮುತ್ತ ಊರುಗಳಲ್ಲೂ ಮಾಡ್ತಾಯಿದ್ದಾರೆ. ಸರಿನಾ? ನಮ್ಮೂರಲ್ಲಿ ಈಗ ನೋಡಿ, ಹಂದಿ ಸತ್ತೋಗಿ ಕೆರೆಗಳಿಗೆ ಬೀಳ್ತವೆ. ಅಲ್ಲಿ ನಾಯಿಗಳು ಬರ್ತವೆ. ನಾಯಿಗಳು ಕಚ್ಕೊಂಬಂದು ತೋಟಗಳಲ್ಲಿ ಹಾಕ್ತಾರೆ. ಪೇಪರ್ಗಳು ಹಾಕ್ತೀರಿ, ಪೇಪರ್ಗಳು ಕಟ್ ಮಾಡಾಕ್ತವೆ, ಡ್ರಿಪ್ ಪೈಪ್ಗಳು ಕಟ್ ಮಾಡಾಕ್ತವೆ. ಜನಗಳ ಮೇಲೂ ದೌರ್ಜನ್ಯ ಮತ್ತು ನಾಯಿಗಳು ಬಂದು. ಸರಿನಾ? ಜೀವನ ಮಾಡೋಕೆ ಆಗ್ತಾಯಿಲ್ಲ ನಾವಿಲ್ಲಿ. ಮತ್ತು ಅಕ್ಕಪಕ್ಕದಲ್ಲೇ ಊರಿರೋದು, ಊರಿಂದ ಏನು ದೂರ ಇಲ್ಲ, ಅಕ್ಕಪಕ್ಕದಲ್ಲೇ ಐತೆ. ಮನೆಗಳು ವಾಸನೆ ಬರ್ತೈತೆ, ಊಟ ಮಾಡೋಕ್ಕಾಗಲ್ಲ ಟೈಮ್ಗೆ. ನೊಣ ಬಂದು ಕೂತ್ಕೊಳ್ತೈತೆ. ತೊಟ್ಟಿ ಥರ ಮಾಡಿ ಇವಾಗ ನೋಡಿ, ಇವಾಗ ಅಲ್ಲಿ ಎಲ್ಲ ತುಂಬಿರೋದೆಲ್ಲ ಬಂದು ಕೆರೆಗೆ ಫುಲ್ಲು ಲೋಡ್ ಆಗಿದ್ದಾದ್ಮೇಲೆ ಕೆರೆಗೆ ಡಂಪ್ ಆಗ್ತಿತ್ತದು. ಕೆರೆಯಲ್ಲಿ ದನ ಕರುಗಳು ನೀರು ಕುಡಿಯೋಕೆ ಬರ್ತವೆ, ಅವು ಸಾಯ್ತವೆ. ಜನಕ್ಕೂ ಪೊಲ್ಯೂಷನ್. ಇವಾಗ ನೀರು ಹಿಂಗೆ ಹೋಗ್ತಾ ಇದೆ. ಇವಾಗ ಚಿಕ್ಕಬಳ್ಳಾಪುರಲ್ಲೆಲ್ಲನೂ ನಮಗೆ ವೇಸ್ಟ್ ನೀರು ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ. ಇದು ನಮ್ಮ ಕಣ್ಣು ಮುಂದೆನೇ ವೇಸ್ಟ್ ನೀರು ಇಲ್ಲೇ. ನಮ್ಮದು ಇದು ಕಷ್ಟ ಯಾರು ಕೇಳ್ತಾರೆ?
ಇವಾಗ ಅಧಿಕಾರಿಗಳು ಏನು ಮಾಡ್ತಾರೆ, ಬರ್ತಾರೆ ನೋಡ್ತಾರೆ ಓದ್ತಾರೆ. ಪಂಚಾಯತಿಯವರು ಅಷ್ಟೇ ಬರ್ತಾರೆ, ನಮಗೆ ಬರಲ್ಲ ಅಂತಾರೆ. ಎಮ್ ಎಲ್ ಅವ್ರ ಹತ್ರಕ್ಕೆ ಹೋದ್ರೆ ನೀವೇ ಪಂಚಾಯತಿಯವ್ರಿಗೆ ಕೊಡ್ರಿ ಅಂತ ಎಮ್ ಎಲ್ ಅವ್ರು ಹೇಳ್ತಾರೆ. ಪೊಲೀಸರು ಇವಾಗ ನೋಡಿರಿ, ಪೊಲೀಸರು ಇವಾಗ ಬಂದವ್ರೆ. ಕೆಲವ್ರು ಹೇಳ್ತಾರೆ ಪೊಲೀಸವ್ರು ಬಂದರು ಏನು ಮಾಡ್ಕೊಳಕ್ಕಲ್ಲ, ಇವಾಗ ನಮ್ಮನ್ನು ಇವಾಗ ಇಷ್ಟು ಜನ ಸೇರಿದಿರಿ, ಸಾಯಂಕಾಲ ಆತೈತೆ ನಾವೇನು ಮಾಡ್ಕೊಳಕ್ಕೆ, ಇಷ್ಟು ಜನ ಬಂದು ಏನು ಮಾಡ್ಕೊಂಡ್ರಿ ಅಂತ ಹೇಳ್ತಾರೆ ನಮ್ಮನ್ನು. ಇದು ಅಧಿಕಾರಿಗಳು ಅಧಿಕಾರಿಗಳ ಕೆಲಸ, ಅಧಿಕಾರಿಗಳು ಬರ್ತಾ ಇಲ್ಲ ಮುಂದಕ್ಕೆ. ಅದಕ್ಕೆ ಹೇಳ್ತಾರೆ ಇವಾಗ ನಿಮ್ಮ ಮೂಲಕ ಆದ್ರೂ ಅಧಿಕಾರಿಗಳಿಗೆ ಅರಿವಾಗಂಗೆ ನೀವು ಸ್ವಲ್ಪ ತೋರಿಸಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ರಿ. ಇವಾಗ 35-40 ಸಾವಿರ ಬಂಡವಾಳ ಹಾಕಿ ಪೇಪರ್ ಹಾಕಿ ಬರ್ರಿ, ಪಕ್ಕದಲ್ಲೇ ತೋಟ ಇರೋದು, ಪೇಪರ್ ಎಲ್ಲ ನಾಯಿಗಳು ಕಿತ್ತಾಕಿದ್ದಾವೆ. ಅವ್ರನ್ನ ಕೇಳಕ್ಕೆ ಹೋದ್ರೆ ನಮ್ಮ ನಾಯಿಗಳು ಬರೋದಕ್ಕೆ ನಾವು ಜವಾಬ್ದಾರಿನ ಅಂತ ಕೇಳ್ತಾರೆ. ಸರಿನಾ? ಇಷ್ಟು ವರ್ಷಗಳಿಂದ ಇಲ್ದಿದ್ದು ನಾಯಿಗಳು ಇವಾಗೆ ಬರ್ತಾವಂದ್ರೆ ಎಲ್ಲಿಂದ ಬರ್ತಾವಂತ ಗೊತ್ತಾಗಬೇಕು ತಾನೆ. ಇವಾಗ ಜೇನು ಇಲ್ದಿದ್ದು ನೊಣ ಬರಲ್ಲ, ಸಿಹಿ ಇರಬೇಕು. ಸಿಹಿ ಇದ್ರೆ ಮಾತ್ರ ತಾನೇ ನೊಣ ಬಂದು ಕುತ್ಕೊಂಡೋಗಿ ಜೇನು ಕಟ್ಟೋದು. ಇಲ್ಲಿರೋದಕ್ಕೆ ತಾನೇ ನಾಯಿಗಳು ಹುಡ್ಕೊಂಬರ್ತವೆ. ಎಲ್ಲ ಕಡೆ ಯಾಕೆ ಹೋಗಲ್ಲ ನಾಯಿಗಳು? ಎಲ್ಲ ಊರಲ್ಲಿ ಯಾಕಿಲ್ಲ ನಾಯಿಗಳು? ಏನು ಅವರು ಊರವರೇ, ಇನ್ನೇನು ಬೇರೆ ಯಾರೂ ಅಲ್ಲ. ಅವರು ಇವಾಗ ನಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ, ಅವರಿಂದ ನಮಗೆ ತೊಂದರೆ ಆಗೋದು. ಏನೋ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ಳಿ ಇಲ್ಲ ಅಂತ ಏನು ಹೇಳ್ತಾರೆ. ಇವಾಗ ಇಲ್ಲಿ ಪಕ್ಕದಲ್ಲೇ ಇದೆ ಫಾರಮ್, ಗೌರ್ಮೆಂಟ್ ಫಾರಮ್, ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅಲ್ಲೂ ಅವರು ತಂದು ಈ ಕೋಳಿ ವೇಸ್ಟು ಕಸ ಎಲ್ಲ ತಂದು ಮಾಡ್ತಾರಾ? ಏನೋ ನಿಮ್ಮ ಮೂಲಕ ಆದರೂ ನಮ್ಗೊಂದು ಸ್ವಲ್ಪ ನ್ಯಾಯ ದೊರಕಿಸ್ಕೊಡ್ರಿ ಸ್ವಾಮಿ. ತೋಟ ಮಾಡೋಕ್ಕಾಗಲ್ಲ, ಅದರಿಂದ ಜೀವನ ಮಾಡ್ಕೊಂಡು. ಇವಾಗ ನೋಡಿ ಚೇಪೆ ತೋಟ ಐತೆ, 1000 ರೂಪಾಯಿ 2000 ಐತೆ ರೇಟು. ಏನೋ ಗೊತ್ತಿಲ್ಲ, ಕಂಡಂಗೆ ತಗೊಂಡೋ ಮಾರ್ಕೆಟ್ಗೆ ಹಾಕ್ಬಿಡ್ತೀರಿ. ದ್ರಾಕ್ಷಿ 40 ರೂಪಾಯಿ ಐತೆ ರೇಟು. ಅವ್ನು ದ್ರಾಕ್ಷಿ ವ್ಯಾಪಾರದನ್ನು ಬಂದು ಕೇಳೋದು 10 ರೂಪಾಯಿಗೆ. ಯಾಕಂತಂದರೆ ಇಲ್ಲಿ ನೊಣ ಕೂತ್ಕೊಂತೈತೆ, ಯಾರು ತಿನ್ನಲ್ಲ ಅಂತ. ಈ ಸತಿ ಬಂದು ಕಟ್ ಮಾಡಿದ್ರೆ ನೆಕ್ಸ್ಟ್ ಸತಿ ಬಂದು ಕಟ್ ಮಾಡಲ್ಲ ನಮ್ಮ ತೋಟದಲ್ಲಿ. ಏನು ಮಾಡೋಣ ನಾವು?